ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗಲ್ಲಿ ಏನಾದರೂ ನೀವು ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ 0 to 80% ಇನ್ ಜಸ್ಟ್ 18 ಮಿನಿಟ್ಸ್. ಒಂದು ಕೆಮಿಕಲ್ ಕೊಟ್ಟಿರ್ತಾರೆ. ಸೊ ಈ ಒಂದು ಕೆಮಿಕಲ್ನ ನೀವು ಟೈರ್ ಇನ್ಫ್ಲೇಟರ್ ಜೊತೆಗೆ ಏನು ಕೊಟ್ಟಿರ್ತಾರಲ್ಲ, ಸೊ ಪ್ರೆಷರ್ ಫಿಲ್ ಮಾಡೋದಕ್ಕೆ, ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೀವು ಪ್ರೆಷರ್ ಫಿಲ್ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವೇನು ಪಂಚರ್ ಆಗಿರುತ್ತಲ್ಲ ಟೈರು, ಸೊ ಅದು ಕ್ಯೂರ್ ಆಗುತ್ತೆ. ಅದಾದ ನಂತರ ನೀವು ಆರಾಮಾಗಿ ಸೇಮ್ ಟೈರ್ನ ಯೂಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯುನೀಕ್ ಫೀಚರು ಸೆಂಟರ್ ಕನ್ಸೋಲು ಕಂಪ್ಲೀಟ್ಲಿ ಮೂವಬಲ್ ಇದೆ. ಸೊ ಇದು ಮೂವ್ ಆಗುತ್ತೆ. ಈ ಒಂದು ಲೆದರ್ ಸೀಟ್ಸು ಇದು ನಾರ್ಮಲ್ ಲೆದರ್ ಅಲ್ಲ ಇದು. ಸೊ ಇದನ್ನು ಮಾಡಿರೋದು ಬಂದ್ಬಿಟ್ಟು ಪ್ರೊಸೆಸ್ಡ್ ಫ್ಲ್ಯಾಕ್ ಸೀಡ್ಸ್ ಆಯಿಲಿಂದ ಮಾಡಿರೋಂತಹ ಸೀಟ್ಸ್ ಇದು. ಸೊ ಅದೊಂದು ಸಸ್ಟೈನಬಿಲಿಟಿ ಕಡೆಗೆ ಇವರ ನಡೆ ಅಂತ ಹೇಳ್ಬೋದು. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ವರ್ಲ್ಡ್ ಕಾರ್ ಆಫ್ ದಿ ಇಯರ್ 2022, ವರ್ಲ್ಡ್ ಎಲೆಕ್ಟ್ರಿಕ್ ಕಾರ್ ಆಫ್ ದಿ ಇಯರ್ 2022, ಹಾಗೆ ವರ್ಲ್ಡ್ ಕಾರ್ ಡಿಸೈನ್ ಆಫ್ ದ ಇಯರ್ 2022. ಇಷ್ಟೊಂದೆಲ್ಲ ಪ್ರಶಸ್ತಿಗಳನ್ನ ತೊಗೊಂಡಿರುವಂತಹ ಒಂದು ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಫೈನಲಿ ಇದು ಭಾರತಕ್ಕೆ ಬಂದಿದೆ. ಸೊ ಈ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಇನ್ಫ್ಯಾಕ್ಟ್ ಪ್ರೈಸ್ ಕೂಡ ರಿವೀಲ್ ಆಗಿದೆ. ಇದು 45.95 ಲ್ಯಾಕ್ ಎಕ್ಸ್ ಶೋರೂಮು. ಸೊ ಈ ಒಂದು ಪ್ರೈಸ್ಗೆ ಏನೆಲ್ಲ ಫೀಚರ್ಸ್ ಬರುತ್ತೆ ಈ ಕಾರಲ್ಲಿ, ಕಾರ್ ನೋಡೋದಕ್ಕೆ ಹೇಗಿದೆ, ಕೂತ್ಕೊಳ್ಳೋದಕ್ಕೆ ಹೇಗಿದೆ, ಪ್ರತಿಯೊಂದು ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಹ್ಯುಂಡೈ ಅಯೋನಿಕ್ 5 ರಿವ್ಯೂನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇದರ ಕೀಯಿಂದ ಸ್ಟಾರ್ಟ್ ಮಾಡಿಬಿಡೋಣ. ಕೀ ನೋಡ್ತಿರ್ಬೋದು, ಈ ಥರ ಬರುತ್ತೆ ನಿಮಗೆ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಮತ್ತು ಇಂಡಿಯನ್ ಮಾರ್ಕೆಟ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಪಾರ್ಕ್ ಅಸಿಸ್ಟ್ ಬರಲ್ಲ ಕೀಯಲ್ಲಿ. ಲಾಕು, ಅನ್ಲಾಕು ಮತ್ತು ಬೂಟ್ ಓಪನ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಈ ಒಂದು ಬಟನ್ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಚಾರ್ಜಿಂಗ್ ಪೋರ್ಟ್ ಏನಿರುತ್ತೆ ಅದನ್ನು ಓಪನ್ ಮಾಡೋದಕ್ಕೆ ಬಟನ್ ಇದು. ಹಾಗೆ ಇಗ್ನಿಷನ್ನು ಕೂಡ ಟಿಪಿಕಲ್ ಆಗಿ ಹ್ಯುಂಡೈದು ಕಾರ್ಸಲ್ಲಿ ಯಾವ ಥರ ನಿಮಗೆ ಇಗ್ನಿಷನ್ನ ಆನ್ ಮಾಡ್ಬೋದು, ಅದೇ ಥರ ಇದರಲ್ಲೂ ಕೂಡ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಮಾಡ್ಬೋದು. ಹಾಗೆ ಈ ಒಂದು ಬಟನ್ನ ನಾನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಲಾಂಗ್ ಪ್ರೆಸ್ಸು, ವಿಂಡೋ ಕೂಡ ರೋಲ್ ಡೌನ್ ಆಗುತ್ತೆ. ಫಸ್ಟ್ ಲಾಕ್ ಮಾಡಬೇಕು. ಟಿಪಿಕಲ್ ಆಗಿ ಎಲ್ಲ ಕಾರ್ಸಲ್ಲೂ ಕೂಡ ಆಲ್ಮೋಸ್ಟ್ ಈ ಒಂದು ಫೀಚರ್ಸ್ನ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ಕಾರ್ ಲುಕ್ ನೋಡ್ತಿದ್ರೆ ನಿಮ್ಗೆ ಒಂಥರ ಕಾನ್ಸೆಪ್ಟ್ ಕಾರ್ ಫೀಲ್ ಬರುತ್ತೆ. ಬಟ್ ಆ್ಯಕ್ಚುಲಿ ಇದು ಪ್ರೊಡಕ್ಷನ್ ವೇರಿಯಂಟ್ ಕಾರು, ಆಲ್ರೆಡಿ ಸೇಲಲ್ಲಿ ಇದೆ. ಸೊ ನೋಡ್ತಿರ್ಬೋದು, ಅನ್ಲಾಕ್ ಮಾಡಿದ ತಕ್ಷಣ ಹೆಡ್ ಲ್ಯಾಂಪ್ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹೆಡ್ ಲ್ಯಾಂಪೇ ಒಂಥರ ಡಿಫ್ರೆಂಟ್ ಆಗಿದೆ ಇದರಲ್ಲಿ, ನೋಡ್ತಿದ್ದೀರಾ. ಸೊ ಹೆಡ್ ಲ್ಯಾಂಪ್ನ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಇದನ್ನು ಪ್ಯಾರಾಮೆಟ್ರಿಕ್ ಪಿಕ್ಸೆಲ್ ಹೆಡ್ ಲ್ಯಾಂಪ್ ಅಂತ ಹೇಳಿ ಕರೀತಾರೆ ಹ್ಯುಂಡೈ ಅವರು. ಈವನ್ ಟೇಲ್ ಲ್ಯಾಂಪು ಕೂಡ ಇದೇ ಥರ ಬಾಕ್ಸಿ ಡಿಸೈನಲ್ಲಿ ಬರುತ್ತೆ. ಆ್ಯಂಡ್ ಇದು ಯಾವ ಥರ ಇದೆ ಅಂತ ಹೇಳಿದ್ರೆ, ಅಕ್ಕಪಕ್ಕದಲ್ಲಿ ಒಂದು ಗ್ಲಾಸ್ ಅಂಗಡಿ, ಇಲ್ಲೊಂದು ಗ್ಲಾಸ್ ಅಂಗಡಿ ಇದೆ, ಇಲ್ಲೊಂದು ಗ್ಲಾಸ್ ಅಂಗಡಿ ಇದೆ, ಸೆಂಟ್ರಲ್ ಗೋಡೆ ಇದೆ. ಸೊ ಅದಕ್ಕೆ ಒಂದು ಬ್ರಿಕ್ಸ್ ಸೆಟಪ್ ಇರೋ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೆಡ್ ಲ್ಯಾಂಪ್, ಒಂಥರ ಡಿಫ್ರೆಂಟ್ ಆಗಿದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಆಕ್ಸೆಂಟ್ ಲೈಟ್ಸು, ಇದು ಕೂಡ LED ಬರುತ್ತೆ. ಅನ್ಲಾಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಪ್ರೀಮಿಯಂ ಆಕ್ಸೆಂಟ್ ಲೈಟಿಂಗ್, ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ರನ್ ಆಗಿದೆ ಆ ಒಂದು ಲೈನ್ಸು. ಸೊ ಸರೌಂಡ್ ಆಗಿದೆ ಹೆಡ್ ಲ್ಯಾಂಪು. ಫ್ರಂಟಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾ ನೋಡ್ಬೋದು. ಸಿನ್ಸ್ ಇಟ್ ಕಮ್ಸ್ ವಿತ್ 360 ಡಿಗ್ರಿ ಕ್ಯಾಮ್ರಾ ಆ್ಯಸ್ ವೆಲ್ ಆಸ್ ಅಡ್ಯಾಸ್ ಕೂಡ ಬರೋದ್ರಿಂದ ಕೆಳಗಡೆ ಬಂದ್ಬಿಟ್ಟು ನೋಡ್ತಿರ್ಬೋದು ಸ್ಕಿಟ್ ಪ್ಲೇಟ್ ಎಂಡ್ ಆಗಿದ್ದೇನೆ. ಇಲ್ಲೊಂದು ರೆಡಾರ್ ಕೂಡ ಇದೆ. 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಟೋಯಿಂಗ್ ಹುಕ್ಕಿಗೆ ಜಾಗ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಟೋಯಿಂಗ್ ಹುಕ್ ಕಾಣಿಸುತ್ತೆ. ಸೊ ಹಾಗೆ ಸಿನ್ಸ್ ಅಡ್ಯಾಸ್ ಲೆವೆಲ್ 2 ಬರೋದ್ರಿಂದ ಇದರಲ್ಲಿ, ಸೊ ಇಲ್ಲಿ ಬರ್ಬೋದು, ನೋಡ್ಬೋದು ನೀವು. ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಬ್ಯಾಟ್ರಿ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಬ್ಯಾಟ್ರಿನ ಆ್ಯಕ್ಚುಲಿ ಚಾಸಿಲಿ ಮೌಂಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಗ್ಲೋಬಲ್ ಮಾಡ್ಯುಲರ್ ಪ್ಲ್ಯಾಟ್ಫಾರ್ಮ್ ಬೇಸಿಸ್ ಮೇಲೆ ಈ ಒಂದು ಕಾರ್ನ ಮಾಡಿರೋದು. ಬ್ಯಾಟ್ರಿ ಬಂದ್ಬಿಟ್ಟು ಕೆಳಗಡೆ ಬರುತ್ತೆ. ಇನ್ನು ಸೈಡ್ ಪ್ರೊಫೈಲಿಗೆ ಬರ್ತಿದ್ದಂಗೆ ನಿಮಗೆ ತುಂಬ ಹೈ ಕ್ಯಾಚಿಯಾಗಿ ಕಾಣೋದಂತ ಹೇಳಿದ್ರೆ ಈ ಒಂದು ವೀಲ್ಸು. ಯಾಕೆ ಅಂತ ಹೇಳಿದ್ರೆ ವೀಲ್ಸ್ ಬಂದು ಅಷ್ಟು ದೊಡ್ಡದಾಗಿದೆ. 255/45 R20 20 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ನೋಡ್ತಿದ್ದೀರಾ, ಮಿಚ್ಲಿನ್ ಟೈರ್ಸ್ ಹಾಕಿದ್ದಾರೆ ಇದಕ್ಕೆ. ಆ್ಯಂಡ್ ಅಲಾಯ್ ವೀಲಲ್ಲೇ ಎಷ್ಟೊಂದು ಡಿಸೈನ್ ಎಲಿಮೆಂಟ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೊ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಈವನ್ ವೀಲ್ ಆರ್ಕ್ ಮೇಲೂ ಕೂಡ ಸಿಂಪಲ್ ಡಿಸೈನ್ ನೋಡ್ಬೋದು, ವಿಚ್ ಲುಕ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಬನ್ನಿ ಇವಾಗ ಸೈಡ್ ಪ್ರೊಫೈಲ್ ನೋಡ್ತಾ ಹೋಗೋಣ. ಸೊ ಫ್ರಂಟಲ್ಲೆಲ್ಲ ಬಂದ್ಬಿಟ್ಟು ಈ ಸ್ಕಿಟ್ ಪ್ಲೇಟ್ ಎಲ್ಲ ನಿಮ್ಗೆ ಒಂಥರ ಬ್ರಷ್ಡ್ ಅಲ್ಯೂಮಿನಿಯಂ ಕಲರಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಕ್ರೇಜಿ ಆಗಿದೆ ಫ್ರಂಟ್ ಲುಕ್ಕು. ಬನ್ನಿ ಇವಾಗ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಕೆಲವೊಬ್ರಿಗೆ ಒಂಥರ ಆಕ್ವರ್ಡ್ ಫೀಲ್ ಥರನೂ ಆಗ್ಬೋದು ಈ ಡಿಸೈನ್ ನೋಡ್ತಿದ್ರೆ. ಆ್ಯಕ್ಚುಲಿ ಡಿಸೈನ್ ಬಂದ್ಬಿಟ್ಟು ಕ್ರೇಜಿ ಆಗಿದೆ. ಬನ್ನಿ ಆ ಕಡೆ. ಸೊ ಈ ಸೈಡ್ ಪ್ರೊಫೈಲ್ ನೋಡ್ತು ಅಂತ ಹೇಳಿದ್ರೆ ತುಂಬ ಲಾಂಗಾಗಿ ಕಾಣುತ್ತೆ. ಸೊ 4.6 ಮೀಟರ್ ಲೆಂತ್ ಬರುತ್ತಿದು, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು BMW X1 ಅಂತ ಹೇಳ್ಬೋದು. ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದರೆ, ನಿಮಗೆ BMW X1 ಬಂದ್ಬಿಟ್ಟು 4.5 ಮೀಟರ್ ಬರುತ್ತೆ, ಇದು 4.6 ಮೀಟರ್ ಇದೆ.
ನಿಮಗೆ ಇಲ್ಲಿ ವೀಲ್ ಬೇಸ್ ನೋಡ್ತಿದ್ರೆ ತುಂಬ ಲಾಂಗ್ ಅಂತ ಅನಿಸ್ತಾ ಇದೆ ಕಾರ್. ಯಾಕೆ ಅಂತ ಹೇಳಿದ್ರೆ ವೀಲ್ ಬೇಸ್ ಬಂದ್ಬಿಟ್ಟು 3 ಮೀಟರ್ ಬರುತ್ತೆ. ಸೊ ವಿಚ್ ಇಸ್ ವೆರಿ ಪ್ರಿಟಿ ಅಮೇಝಿಂಗ್ ಅಂತ ಹೇಳ್ಬೋದು. ವಿಡ್ತ್ ಬಂದ್ಬಿಟ್ಟು 1.89 ಮೀಟರ್ ಬರುತ್ತೆ. ಹಾಗೆ BYDಗಿಂತ ಸ್ವಲ್ಪ ವಿಡ್ತ್ ವೈಸ್ ಸ್ವಲ್ಪ ಬ್ರಾಡೇ ಇದೆ ಇದು. ಹಾಗೆ ಹೈಟ್ ಬಂದ್ಬಿಟ್ಟು 1.6 ಮೀಟರ್ ಬರುತ್ತೆ. ಸೊ ಈ ಒಂದು ಬಿಗ್ಗರ್ ವೀಲ್ಸ್ ಜೊತೆಗೆ ಒಳ್ಳೆ ವೀಲ್ ಬೇಸ್ ಇರೋದ್ರಿಂದ ರೈಡ್ ಕಂಫರ್ಟ್ ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಈ ಒಂದು ಕಾರಲ್ಲಿ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಆಟೋಮೆಟಿಕ್ ORVMಸು, ಇಂಡಿಕೇಟರಲ್ಲೂ ಕೂಡ ನಿಮಗೆ ಈ ಒಂದು ಪಿಕ್ಸೆಲ್ ಪ್ಯಾರಾಮೆಟ್ರಿಕ್ ಡಿಸೈನ್ ನೋಡ್ಬೋದು. ಹಾಗೆ 360 ಡಿಗ್ರಿ ಕ್ಯಾಮ್ರಾ ಕೆಳಗಡೆ ಕೊಟ್ಟಿದ್ದಾರೆ ಇದರಲ್ಲಿ. ಫ್ಲಶ್ಡ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ಇದರಲ್ಲಿ ನೋಡ್ತಿರ್ಬೋದು. ಸೊ ಆಲ್ರೆಡಿ ಲಾಕ್ ಆಗಿದೆ. ಅನ್ಲಾಕ್ ಮಾಡಿದ್ರೆ ಓಪನ್ ಆಗುತ್ತೆ, ಆವಾಗ ನೀವು ಈ ಥರ ಆಕ್ಸೆಸ್ ಮಾಡ್ಬೋದು. ಆ್ಯಸ್ ಆಫ್ ನೋ ಇಂಟೀರಿಯರ್ ಹೋಗೋದು ಬೇಡ, ಯಾಕೆ ಅಂತ ಹೇಳಿದ್ರೆ ಇಂಟೀರಿಯರ್ ಅಂತೂ ಕ್ರೇಜಿ ಆಗಿದೆ. ಆಮೇಲೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಇಂಟೀರಿಯರ್ಗೆ. ಸೊ ಡೋರ್ ಮೇಲೆ ಕ್ಲಾಡಿಂಗ್ಸ್ ಕೂಡ ನೋಡ್ಬೋದು, ವಿಚ್ ಲುಕ್ಸ್ ವೆರಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ನ ರಿಸೆಂಬಲ್ ಮಾಡುತ್ತಿದ್ದು. ಸೊ ಬ್ರಷ್ಡ್ ಅಲ್ಯೂಮಿನಿಯಮ್ ಇದು ಕೊಟ್ಟಿದ್ದಾರೆ. ಅದ್ರ ಸೆಂಟರಲ್ಲಿ ಈ ಥರ ಲೈನ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಲೈಟ್ ಥರ ಫೀಲ್ ಬರುತ್ತೆ. ಆ್ಯಕ್ಚುಲಿ ಇದು ಲೈಟ್ ಅಲ್ಲ. ಸೊ ಇಲ್ಲಿ ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕ್ ಕೂಡ ಯೂಸ್ ಆಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೈಡಿಂದ ಕೂಡ. ಸೊ ಇಲ್ಲೊಂದು ಶಾರ್ಪಿ ಡಿಸೈನ್ ಇದೆ, ಒಂದು ಲೈನ್ ಕಟ್ಟಾಗಿದೆ ಅಲ್ಲಿಗೆ. ಬನ್ನಿ ಇವಾಗ ನಿಮಗೆ ಇದರ ಬೇ ತೋರಿಸ್ತೀನಿ, ಇಂಜಿನ್ ಬೇ. ಸೊ ಒಳಗಡೆ ಏನು ಬರುತ್ತೆ ಅಂತ ಹೇಳಿ ನೋಡ್ಬೋದು ನೀವು. ಹಾಗೆ ನೋಡ್ತಿರ್ಬೋದು ಇದ್ರ ಕೆಳಗಡೆ ಮೋಟ್ರ್ ಬರುತ್ತೆ, ಬಟ್ ನಿಮಗೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಟ್ರಂಕ್ ಸ್ಪೇಸ್ ಕೂಡ ಬರುತ್ತೆ. ಸೊ ಏನಾದರೂ ಐಟಮ್ಸ್ ಇಟ್ಕೊಬೋದು ಇದ್ರೊಳಗಡೆ ನೀವು. ಒಂದು ಬ್ಯಾಗ್ ಕೂಡ ಇಡ್ಬೋದು. ಆ್ಯಂಡ್ ಅದಕ್ಕೆ ಲೈಟ್ ಕೂಡ ಬರುತ್ತೆ ನೋಡ್ಬೋದು. ಇಟ್ಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಹೈಡ್ರಾಲಿಕ್ ಲಿಫ್ಟರ್ಸ್ ಬರುತ್ತೆ. ಕ್ಲೋಸ್ ಮಾಡೋಣ. ಸೊ ಇನ್ಫ್ಯಾಕ್ಟ್ ನಿಮಗೆ ಕಲರ್ ಹೇಳ್ತಾ ಇದ್ದೆ ಆವಾಗಲೇ ನಿಮಗೆ 3 ಕಲರ್ ಅಂತ ಹೇಳಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಮಿಡ್ ನೈಟ್ ಬ್ಲ್ಯಾಕು, ಪರ್ಲು ಅಂದರೆ ನಿಮಗೆ ಗ್ಲಾಸಿ ಫಿನಿಶ್ ಬರುತ್ತೆ. ಗ್ರಾವಿಟಿ ಗೋಲ್ಡ್ ಇವಾಗ ನೋಡ್ತಿರೋದು ನೀವು, ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗೆ ಆಪ್ಟಿಕ್ ವೈಟ್ ಅಂತ ಹೇಳಿ. ಬನ್ನಿ ಇವಾಗ ಇದರ ರೇರ್ ನೋಡೋಣ. ಇವಾಗ ನಾನು ಬೂಟ್ನ ಓಪನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಲೈಟ್ಸ್ ನೋಡ್ಬೋದು ನೀವು ಇದರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಪಿಕ್ಸೆಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟೊಂದು ಪಿಕ್ಸೆಲ್ಸು ಗ್ಲೋ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬ್ರೇಕ್ ಲೈಟು ಮತ್ತು ಟರ್ನ್ ಇಂಡಿಕೇಟರ್ಸು ಮತ್ತು ಪಾರ್ಕಿಂಗ್ ಲ್ಯಾಂಪ್ಸು ಎಲ್ಲ ಇದರಲ್ಲೇ ಬರುತ್ತೆ ನೋಡ್ಬೋದು. ಆ್ಯಂಡ್ ಒಂದು ಆ್ಯಂಬಿಯೆಂಟ್ ಲೈಟ್ ಥರ ನಿಮ್ಗೆ ಇಲ್ಲೊಂದು ಲೈಟ್ ರನ್ ಆಗಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅಯೋನಿಕ್ 5 ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಯುಂಡೈ ಅಂತ ಹೇಳಿ ಬ್ಯಾಡ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಬಂದ್ಬಿಟ್ಟು ರೇರ್ ವಾಷರ್ ಬರೋಲ್ಲ, ಆಲ್ದೋ ಇಟ್ ಇಸ್ ಅ ಕಾಂಪ್ಯಾಕ್ಟ್ SUV. ಸೊ ಅದೊಂದು ಸ್ವಲ್ಪ ಡರ್ಟಿ ಆಗ್ಬೋದು ಅಂತ ಅನಿಸುತ್ತೆ. ವಾಷರ್ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ವಾಷರ್ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಇದಕ್ಕೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ವ್ಯೂ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಕ್ಚುಲಿ ನೋಡ್ತಿರ್ಬೋದು ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ರೇರಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಅಂತ ಬಂದಾಗ 1, 2, 3, 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರೇರ್ ಸ್ಕಿಡ್ ಪ್ಲೇಟ್ ಕೂಡ ಬರುತ್ತೆ ಇದರಲ್ಲಿ. ಇವಾಗ ಬನ್ನಿ ಇದರ ಬೂಟ್ ಸ್ಪೇಸ್ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಬೂಟ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ 2-3 ಥರ ಓಪನ್ ಮಾಡ್ಬೋದು. ನಿಮಗೆಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ. ಸೇಮ್ ಯುಂಡೈದು ಟುಸಾನ್ ನೋಡಿರ್ತೀರಲ್ಲ, ಅದರಲ್ಲೂ ಕೂಡ ಓಪನ್ ಮಾಡ್ಬೋದು. ಕೀ ಹತ್ರ ತೊಗೊಂಡ್ಬಂದಿದ ತಕ್ಷಣ ಓಪನ್ ಆಗುತ್ತೆ. ಇದು ಕೂಡ ಅದೇ ಥರ ಓಪನ್ ಆಗುತ್ತೆ. ಸೊ 584 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ತುಂಬ ಒಳ್ಳೆ ಬೂಟ್ ಸ್ಪೇಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನಿಮಗಿದು ಸೀಟ್ಸು ಕೂಡ 60-40 ಸ್ಪ್ಲಿಟ್ ಸೀಟ್ ಆಗೋದ್ರಿಂದ ಫ್ಲ್ಯಾಟ್ ಬೆಡ್ ಆಗುತ್ತೆ ಇದು. ಸೊ ಇದ್ರ ಕೆಳಗಡೆ ಸ್ಪೇಸ್ ನೋಡೋದಾದರೆ ನೀವು ನೋಡ್ತಿರ್ಬೋದು ಚಾರ್ಜರ್ ಕೊಟ್ಟಿದ್ದಾರೆ. ಇದು AC ಚಾರ್ಜರು 11.5 ಕಿಲೋವ್ಯಾಟ್ದು. ಅದೇ ಥರ DC ಚಾರ್ಜರ್ ಕೂಡ ಇಲ್ಲೇ ಎಲ್ಲೋ ಕೊಟ್ಟಿರ್ತಾರೆ. ಆ್ಯಂಡ್ ಇದ್ರ ಕೆಳಗಡೆ ಏನಪ್ಪ ಇದೆ ಅಂತ ಯೋಚನೆ ಮಾಡ್ತಿದ್ರೆ, ಸೊ ಇಲ್ಲೆಲ್ಲ ಕ್ವಶನ್ ಕೊಟ್ಟಿದ್ದಾರೆ, ಇದೇನಂತ ಗೊತ್ತಿಲ್ಲ. ಮೇ ಬಿ ಅದು ಟೂಲ್ ಕಿಟ್ ಇರ್ಬೋದಾ ಅಂತ ಅನಿಸುತ್ತೆ. ಟೈರ್ ಮೊಬಿಲಿಟಿ ಕಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟೈರ್ ಎಲ್ಲಿ ಕೊಟ್ಟಿದ್ದಾರೆ, ಟೈರ್ ಎಲ್ಲಪ್ಪ ಮೌಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಸ್ಪೇರ್ ವೀಲ್ ಬರಲ್ಲ ಇದಕ್ಕೆ. ಸೊ ಹಾಗಾಗಿನೇ ಟೈರ್ ಮೊಬಿಲಿಟಿ ಕಿಟ್ ಕೊಟ್ಟಿರೋದು. ಸೊ ಅದರಲ್ಲಿ ಏನಿದೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಟೈರ್ ಮೊಬಿಲಿಟಿ ಕಿಟ್ಟಲ್ಲಿ ಸೊ ಟಾಟಾದವರು ಕೂಡ ಇದೆ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ. ಇಲ್ಲೊಂದು ಕೆಮಿಕಲ್ ಕೊಟ್ಟಿರ್ತಾರೆ. ಸೊ ಈ ಒಂದು ಕೆಮಿಕಲ್ನ ನೀವು ಟೈರ್ ಇನ್ಫ್ಲೇಟರ್ ಜೊತೆಗೆ ಏನು ಕೊಟ್ಟಿರ್ತಾರಲ್ಲ, ಸೊ ಪ್ರೆಷರ್ ಫಿಲ್ ಮಾಡೋದಕ್ಕೆ, ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನೀವು ಪ್ರೆಷರ್ ಫಿಲ್ ಮಾಡ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವೇನು ಪಂಚರ್ ಆಗಿರುತ್ತಲ್ಲ ಟೈರು, ಸೊ ಅದು ಕ್ಯೂರ್ ಆಗುತ್ತೆ. ಅದಾದ ನಂತರ ನೀವು ಆರಾಮಾಗಿ ಸೇಮ್ ಟೈರ್ನ ಯೂಸ್ ಮಾಡ್ಬೋದು. ನೀವು ಮತ್ತೆ ಪಂಚರ್ ಶಾಪ್ಗೆ ಹೋಗಿ
ಪಂಚರ್ ಹಾಕ್ಸೋಂತಹ ಅವಶ್ಯಕತೆ ಇಲ್ಲ. ಕ್ಲೋಸ್ ಮಾಡಿಬಿಡೋಣ ಇದನ್ನು. ಸೊ ಹಾಗಾಗಿನೇ ಇದರಲ್ಲಿ ನಿಮಗೆ ಸ್ಪೇರ್ ವೀಲ್ ಕೊಟ್ಟಿಲ್ಲ, ಕೆಳಗಡೆ ವೆಲ್ಕ್ರೋ ಕೊಟ್ಟಿದ್ದಾರೆ ಅಲ್ಲಿ ಕ್ಲೀನಾಗಿ ಕೂರೋದಕ್ಕೋಸ್ಕರ. ಹಾಗೆ ಇಲ್ಲಿ ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಇಲ್ಲೊಂದು 12 ವೋಲ್ಟ್ಸ್ 180 ವ್ಯಾಟ್ಸ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಟೇಲ್ ಗೇಟ್ ಕ್ಲೋಸ್ ಆಗುತ್ತೆ. ಆ್ಯಸ್ ಯೂಶುವಲ್ ಕೇರಿಂಗ್ ಫಾರ್ ಯು ಆಲ್ವೇಸ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಅದ್ವೈತ್ ಹ್ಯುಂಡೈ ಅಂತ ಜನಕ್ಕೆ ಅಂತ ಹೇಳಿದ್ರೆ ನಾನಿರೋದು ಬಂದ್ಬಿಟ್ಟು ಆ್ಯಸ್ ಆಫ್ನ ಅದ್ವೈತ್ ಹ್ಯುಂಡೈಯಲ್ಲಿ. ಕೆಳಗಡೆ ನಿಮಗೆ ಶೋರೂಮ್ ಅಡ್ರೆಸ್ ಕೂಡ ಹಾಕಿರ್ತೀನಿ. ಐಯೋನಿಕ್ 5 ಬಂದ್ಬಿಟ್ಟು ಆ್ಯಸ್ ಆಫ್ನ ಈ ಒಂದು ಶೋರೂಮಲ್ಲಿ ಅಷ್ಟೇ ಇರೋದು. ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದರೆ 163 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಈ ಒಂದು ಗಾಡೀಲಿ. ಬನ್ನಿ ಇವಾಗ ಇದರ ಇಂಟೀರಿಯರ್ ಚೆಕ್ ಮಾಡೋಣ. ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳಿ ನೀವು ಅನ್ಕೊತಿರ್ಬೋದು ಇಂಟೀರಿಯರ್ಗಿಂತ ಮುಂಚೆ. ಸೊ ಇದು ರೂಫ್ ನೋಡ್ತಿದ್ರೆ ಡ್ಯುಯಲ್ ಟೋನ್ ಏನೋ ಅಂತ ಅನ್ಕೊತಿರ್ಬೋದು. ಆ್ಯಕ್ಚುಲಿ ಇದು ಫುಲ್ ಕಂಪ್ಲೀಟಾಗಿ ರೂಫೇ. ಸೊ ಒಳಗಡೆ ಕೂತಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ರೂಫ್ ಬಗ್ಗೆ. ಹಾಗೆ ಸ್ಪಾಯ್ಲರ್ ನೋಡ್ಬೋದು, ಸ್ಪಾಯ್ಲರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಪಾಯ್ಲರ್ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಅಲ್ಲಿಂದ ರನ್ ಆಗಿದ್ದು ಇಲ್ಲಿ ನಿಮಗೆ ಇಲ್ಲಿ ಏರ್ ಸರ್ಕ್ಯುಲೇಷನ್ಗೆ ಗ್ಯಾಪ್ ಇದೆ ಆ್ಯಕ್ಚುಲಿ. ಅಲ್ಲಿಂದ ಏರ್ ಫ್ಲೋ ಆರಾಮಾಗಿ ಈಸಿಯಾಗಿ ಆಗುತ್ತೆ ಇಲ್ಲಿಗೆ. ಆ್ಯಂಡ್ ಸ್ಪಾಯ್ಲರ್ ಒಂಥರ ಡಿಫ್ರೆಂಟ್ ಆಗಿದೆ. ಸ್ಪಾಯ್ಲರ್ ಮೇಲೇ ಐ ಮೌಂಟ್ ಸ್ಟಾಪ್ ಲ್ಯಾಂಪು ಮೌಂಟ್ ಆಗಿದೆ ನೋಡ್ತಿರ್ಬೋದು. ಇದರ ಬ್ಯಾಟ್ರಿ ಬಂದ್ಬಿಟ್ಟು ಚಾಸಿಯಲ್ಲಿ ಪ್ಲೇಸ್ ಆಗಿದೆ. ಎಲೆಕ್ಟ್ರಿಕ್ ಗ್ಲೋಬಲ್ ಮಾಡ್ಯುಲರ್ ಪ್ಲ್ಯಾಟ್ಫಾರ್ಮ್ ಬೇಸಿಸ್ ಮೇಲೆ ಈ ಒಂದು ವೆಹಿಕಲ್ಲು ಬಿಲ್ಡ್ ಆಗಿರೋದು. ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಇದರಲ್ಲಿ ಆಲ್ಮೋಸ್ಟ್ 72.6 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಸೊ ವಿಚ್ ಗಿವ್ಸ್ ಯು ಎ ರೇಂಜ್ ಅರೌಂಡ್ 631 ಕಿಲೋಮೀಟರ್ ರೇಂಜ್ ಬರುತ್ತೆ, ವಿಚ್ ಇಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಲಾಂಗ್ ಟ್ರಿಪ್ಸು ಕೂಡ ಇದರಲ್ಲಿ ನೀವು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಫಾಸ್ಟ್ ಚಾರ್ಜಿಂಗು, ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ ಇದರಲ್ಲಿ. ನಿಮ್ಗೆ ತೋರಿಸ್ತೀನಿ ನಾನು. ಹಾಗೆ ತೋರಿಸ್ತಾ ನಿಮಗೆ ಹೇಳ್ತೀನಿ. ನೋಡ್ತಿರ್ಬೋದು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಮಾರ್ಟಾಗಿ ಓಪನ್ ಆಗುತ್ತೆ. ಸೊ ರಿಮೋಟಲ್ಲೇ ಓಪನ್ ಮಾಡ್ಬೋದು ಇದನ್ನು. 11 ಕಿಲೋವ್ಯಾಟ್ AC ಚಾರ್ಜಿಂಗಲ್ಲಿ ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು 6 hours 55 minutesಲ್ಲಿ ಚಾರ್ಜ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 7 hours ಚಾರ್ಜ್ ಆಗುತ್ತೆ. DC ಚಾರ್ಜರಲ್ಲಿ ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ 150 ಕಿಲೋವ್ಯಾಟಲ್ಲೂ ಚಾರ್ಜ್ ಮಾಡ್ಬೋದು ಅಥವಾ 50 ಕಿಲೋವ್ಯಾಟಲ್ಲೂ ಚಾರ್ಜ್ ಮಾಡ್ಬೋದು. 50 ಕಿಲೋವ್ಯಾಟಲ್ಲಿ ಚಾರ್ಜ್ ಮಾಡಿದ್ರೆ 0 to 80% ಇನ್ ಜಸ್ಟ್ 55 minutes ಅಂತ ಹೇಳ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದು ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ ಅಂತ ಹೇಳಿದೆ ನಿಮಗೆ. ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗಲ್ಲಿ ಏನಾದರೂ ನೀವು ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ರೆ 0 to 80% ಇನ್ ಜಸ್ಟ್ 18 minutes, ವಿಚ್ ಇಸ್ ಜಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು. ಹಾಗೆ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೇಕಾದರೆ ಐದರ್ ಯು ಕ್ಯಾನ್ ಕ್ಲೋಸ್ ಇಟ್ ಇನ್ ಕೀ ಆರ್ ಯು ಕ್ಯಾನ್ ಪ್ರೆಸ್ ಎ ಬಟನ್ ಹಿಯರ್. ಸೊ ಯಾವ ಥರ ಬೇಕಾದರೂ ಮಾಡ್ಬೋದು ಕ್ಲೋಸ್ ನೀವು. ಸೊ ಒಂದು ಟಚ್ಚಲ್ಲಿ ಕ್ಲೋಸ್ ಆಗುತ್ತೆ. ಇದರ ಪವರು ಮತ್ತು ಟಾರ್ಕ್ ಫಿಗರ್ಸ್ ನೋಡೋದಾದರೆ ಪವರ್ ಬಂದ್ಬಿಟ್ಟು ಆಲ್ಮೋಸ್ಟ್ 214 bhp ಬರುತ್ತೆ. ಟಾರ್ಕ್ ಇನ್ನೂ ಚೆನ್ನಾಗಿದೆ. ಟಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 350 Nm ಟಾರ್ಕ್ ಬರುತ್ತೆ. 0 to 100 ಇನ್ ಜಸ್ಟ್ 7.6 seconds. ಬನ್ನಿ ಇವಾಗ ಇದರ ಇಂಟೀರಿಯರ್ ಚೆಕ್ ಮಾಡ್ತಾ ಹೋಗೋಣ. ಸೊ ಆಟೋ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ ನೋಡ್ತಿರ್ಬೋದು. ಈ ಸೀಟ್ಸ್ ಏನು ನೋಡ್ತಿದ್ದೀರಾ, ಈ ಒಂದು ಲೆದರ್ ಸೀಟ್ಸು ಇದು ನಾರ್ಮಲ್ ಲೆದರ್ ಅಲ್ಲ ಇದು. ಸೊ ಇದನ್ನು ಮಾಡಿರೋದು ಬಂದ್ಬಿಟ್ಟು ಪ್ರೊಸೆಸ್ಡ್ ಫ್ಲ್ಯಾಕ್ ಸೀಡ್ಸ್ ಆಯಿಲಿಂದ ಮಾಡಿರೋಂತಹ ಸೀಟ್ಸ್ ಇದು. ಸೊ ಅದೊಂದು ಸಸ್ಟೈನಬಿಲಿಟಿ ಕಡೆಗೆ ಇವರ ನಡೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲೇನು ನೋಡ್ತಿದ್ದೀರಾ ಈ ಒಂದು ಫ್ಯಾಬ್ರಿಕ್ ಆಗಿರ್ಬೋದು ಮತ್ತು ಆ ಡೋರಲ್ಲಿರುವಂತಹ ಆರ್ಮ್ರೆಸ್ಟಲ್ಲಿರುವಂತಹ ಫ್ಯಾಬ್ರಿಕ್ ಆಗಿರ್ಬೋದು, ಈ ಎರಡೂ ಫ್ಯಾಬ್ರಿಕ್ಕೂ ಕೂಡ ಇವ್ರು ಮಾಡಿರೋದು ಬಂದ್ಬಿಟ್ಟು PET ಬಾಟಲ್ಸ್ನ ರೀಸೈಕಲ್ ಮಾಡಿ. ಸೊ ಇದು ಬಂದು ಸಸ್ಟೈನಬಿಲಿಟಿ ಕಡೆಗೆ ಇವರ ನಡೆ. ಹಾಗೆ ಡೋರ್ ನೋಡ್ತಿರ್ಬೋದು. ಡೋರಲ್ಲಿ ನಿಮಗೆ ಆಂಬಿಯೆಂಟ್ ಲೈಟ್ಸ್ ನೋಡ್ತಾ ಇದ್ದೀರಾ. ಸ್ಪೀಕರ್ ಸುತ್ತ ಕೂಡ ಒಂದು ಲೈಟ್ ಬರುತ್ತೆ. ಸೊ ಇದರಲ್ಲಿ 64 ಕಲರ್ ಡಿಫ್ರೆಂಟ್ ಕಲರ್ಸ್ ಆಂಬಿಯೆಂಟ್ ಲೈಟಿಂಗ್ ಕೂಡ ಬರುತ್ತೆ. ಹಾಗೆ ಸಾಫ್ಟ್ ಟಚ್ ಇದೆ ಲೆದರು. ಆರ್ಮ್ರೆಸ್ಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಕನ್ಸೋಲಲ್ಲಿ ನಿಮಗೆ AC ವೆಂಟ್ಸ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮೂವಬಲ್ ಇರೋದ್ರಿಂದ ಕನ್ಸೋಲ್ ಬಂದ್ಬಿಟ್ಟು ನಿಮಗೆ ಮೂವಬಲ್ ಕನ್ಸೋಲ್ ಬರುತ್ತೆ. ಫ್ರಂಟ್ ಮುಂದೆ ಹೋದಾಗ ತೋರಿಸ್ತೀನಿ ಅದನ್ನು ನಿಮಗೆ. ಹಾಗೆ ಪೋಲಲ್ಲಿ ಅಂದರೆ B ಪಿಲ್ಲರಲ್ಲಿ ನಿಮಗೆ AC ವೆಂಟ್ಸ್ ಬರುತ್ತೆ. ಅದನ್ನು ಅಡ್ಜಸ್ಟ್ ಕೂಡ ಮಾಡ್ಬೋದು ನೀವು. ಸನ್ ಬ್ಲೈಂಡ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಮ್ಯಾನ್ಯುವಲ್ ಸನ್ ಬ್ಲೈಂಡು, ಗ್ರ್ಯಾಬ್ ಹ್ಯಾಂಡಲ್ಲು, ಒಂದು ಲೈಟು ಆ ಕಡೆ ಕೂಡ ಬರುತ್ತೆ. ಸೇಮ್ ಸೆಟಪ್ಪು ನಿಮಗೆ. ಇನ್ನು ರೇರ್ ಸೀಟಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಸೀಟ್ಸ್ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇದನ್ನು ವೆಹಿಕಲ್ ಟು ಲೋಡ್ ಫೀಚರ್ ಅಂತ ಹೇಳಿ Hyundai ಅವರು ಕರೀತಾರೆ. ನೀವೇನಾದರೂ ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಲ್ಯಾಪ್ಟಾಪಿಗೆ ಚಾರ್ಜರ್ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಹಾಕ್ಬೋದು. ಇದನ್ನು ಇನ್ಬಿಲ್ಟೇ ಕೊಟ್ಬಿಟ್ಟಿದ್ದಾರೆ.
ಬನ್ನಿ ಇವಾಗ ಇದಕ್ಕೆ ಫ್ರಂಟ್ ರೋಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಫೀಚರ್ಸ್ ಎಲ್ಲ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಥೈ ಸಪೋರ್ಟ್ ಬಗ್ಗೆ ಹೇಳೋದಾದರೆ ಥೈ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಹೆಡ್ರೂಮ್ ಬಂದ್ಬಿಟ್ಟು ಸಫಿಷಿಯೆಂಟ್ ಇಲ್ಲ, ನನಗೆ ಓಕೆ ಇದೆ. ಬಟ್ ಏನಾದರೂ ನನಗಿಂತ ಸ್ವಲ್ಪ ಟಾಲ್ ಇರೋರು ಕೂತ್ಕೊಂಡ್ರೆ 6 ಹೈಟ್ ಇರೋರು ಕೂತ್ಕೊಂಡ್ರೆ ನಿಜವಾಗ್ಲೂ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ವೀಕ್ಷಕರೇ ಬನ್ನಿ ಇದರ ಫ್ರಂಟ್ ರೋ ನೋಡೋಣ. ನೋಡ್ಬೋದು ಫ್ರಂಟಲ್ಲೂ ಕೂಡ ನಿಮಗೆ ಇದೊಂದು ಪಿಕ್ಸೆಲ್ ಡಿಸೈನ್ ಕಾಣುತ್ತೆ. ಇಲ್ಲಿ ಫ್ಯಾಬ್ರಿಕ್ ಬರುತ್ತೆ, ಇಲ್ಲಿ ಲೆದರ್ ಬರುತ್ತೆ, 4 ಪವರ್ ವಿಂಡೋಸು, ಆಟೋಮೆಟಿಕ್ ORVM ಅಡ್ಜಸ್ಟ್ಮೆಂಟ್ ಬರುತ್ತೆ. ಇಲ್ಲಿ ಮಿರರ್ ಆಟೋ ಫೋಲ್ಡಿಂಗ್ ಬರುತ್ತೆ, ಅದರ ಬಟನ್ ಬರುತ್ತೆ. ಇಲ್ಲಿ ಚೈಲ್ಡ್ ಲಾಕ್ ಬರುತ್ತೆ. ಡೋರ್ ಹ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ ಫಿನಿಶಿಂಗು. ಇದೊಂಥರ ನಿಮಗೆ ಹಾರ್ಡ್ ಮೆಟೀರಿಯಲ್ಲು ಫ್ಯಾಬ್ರಿಕ್ ಥರ ಕೊಟ್ಟಿದ್ದಾರೆ. ಇದೆಲ್ಲ ಫುಲ್ ಲೆದರ್ ಬರುತ್ತೆ ನಿಮಗೆ. ಸೊ ಅಯೋನಿಕ್ 5 ಅಂತ ಹೇಳಿ ಬ್ಯಾಡ್ಜಿಂಗ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇನ್ನು ಸೀಟ್ಸ್ ಬಗ್ಗೆ ಬಂತು ಅಂತ ಹೇಳಿದ್ರೆ ಫುಲ್ಲಿ ಪ್ರೀಮಿಯಮ್ ಲಕ್ಸುರಿ ಸೀಟ್ಸ್ ಬರುತ್ತೆ. ನೋಡ್ತಿದ್ದೀರಾ ಕಂಫರ್ಟಬಲ್ ಸೀಟ್ಸ್, ಇದು ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಎಲ್ಲ ಸೀಟ್ಸ್ ಕೂಡ ಮೆಮೊರಿ ಫಂಕ್ಷನ್ ಬರುತ್ತೆ. ಮೆಮೊರಿ ಫಂಕ್ಷನ್ನು ಇಲ್ಲಿ ಕೊಟ್ಟಿದ್ದಾರೆ. 1 ಅಂತ ಹೇಳಿ ಪ್ರೆಸ್ ಮಾಡಿದ ತಕ್ಷಣ ಸೀಟ್ಸು ಮುಂದೆ ಅಡ್ಜಸ್ಟ್ ಆಗ್ತಿದೆ. ನೋಡ್ತಿರ್ಬೋದು ಇದು 2. ಸೊ ಈ ಥರ ಅಡ್ಜಸ್ಟ್ಮೆಂಟ್ ಇದೆ. ಸೊ ಒಂದು ಸ್ವಲ್ಪ ಹಿಂದೆ ಇದೆ 2 ಪರ್ಸನ್, ಸೆಕೆಂಡ್ ಪರ್ಸನ್ ಸ್ವಲ್ಪ ಹತ್ರ ಇಟ್ಕೊಂಡಿದ್ದಾರೆ. ಬನ್ನಿ ಇವಾಗ ಒಳಗಡೆ ಕೂರ್ಬಿಡೋಣ. ಕೂತ್ಕೊಂಡು ಆದಷ್ಟು ಏನೆಲ್ಲ ಫೀಚರ್ಸ್ ಇದೆ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಫೀಚರ್ಸ್ ವೈಸ್ ಕಂಪ್ಲೀಟ್ಲಿ ಲೋಡೆಡ್ ಇದು. ಡೋರ್ ಹಾಕ್ಬಿಡೋಣ. ಸೊ ಡೋರ್ನ ಇಟ್ಕೋಬೇಕು ಅಂತ ಹೇಳಿದ್ರೆ ಆರ್ಮ್ ರೆಸ್ಟ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಇಟ್ಕೊಂಡು ಪುಷ್ ಮಾಡಬೇಕು. ಬನ್ನಿ ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನೋಡ್ತಿರ್ಬೋದು ಪುಷ್ ಬಟನ್ ಸ್ಟಾರ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿದ ತಕ್ಷಣ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆನ್ ಆಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮು 12.3 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ವೆರಿ ಬಿಗ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ನೀವು ಮೋಡ್ಸ್ ಚೇಂಜ್ ಮಾಡ್ದಂಗೆ ಈ ಒಂದು ರೇಂಜ್ ಕೂಡ ಚೇಂಜ್ ಆಗುತ್ತೆ. ಸೊ ಅದು ಕೂಡ ಕ್ಲಿಯರಾಗಿ ತೋರಿಸುತ್ತೆ ನಿಮಗೆ. ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ನಿಮ್ಮ ವೆಹಿಕಲ್ ಏನಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಲ್ಲಿ ಲೆವೆಲ್ 2 ಅಡಾಸ್ ಬರುತ್ತೆ. ಹ್ಯುಂಡೈ ಸೆನ್ಸ್ ಲೆವೆಲ್ 2 ಅಡಾಸ್ ವಿತ್ 21 ಫೀಚರ್ಸ್ ಬರುತ್ತೆ ಇದರಲ್ಲಿ. ಹಾಗೆ 60+ ಬ್ಲೂ ಲಿಂಕ್ ಕನೆಕ್ಟೆಡ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ನೋಡ್ತಿರ್ಬೋದು ಏರ್ ಬ್ಯಾಗ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ ಬರುತ್ತೆ. ಡ್ರೈವರು, ಪ್ಯಾಸೆಂಜರು ಆ್ಯಸ್ ವೆಲ್ ಆ್ಯಸ್ ಕರ್ಟನ್ ಏರ್ ಬ್ಯಾಗ್ಸು, ಜೊತೆಗೆ ಬಿ ಪಿಲ್ಲರಲ್ಲೂ ಕೂಡ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಇನ್ನು ಮೇಲ್ಗಡೆ ವ್ಯೂ ನೋಡ್ತಾ ಇದ್ದೀರಾ, ಮೂನ್ ರೂಫ್ ಬರುತ್ತೆ ಇದರಲ್ಲಿ. ಓಪನ್ ಆಗಲ್ಲ ರೂಫ್ ಇದು. ಸೊ ಎರಡೂ ಕಡೆಯಿಂದ ಸ್ಪ್ಲಿಟ್ ಆಗಿ ಕ್ಲೋಸ್ ಆಗುತ್ತೆ. ಅದಕ್ಕೆ ಕ್ವಿಕ್ಕಾಗಿ ಆಗುತ್ತೆ, ಎರಡೂ ಕಡೆಯಿಂದ ಕ್ಲೋಸ್ ಆಗೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ನಮಗೆ ವಿಡಿಯೋಗೆ ಲೈಟ್ ಬೇಕಿರೋದ್ರಿಂದ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ವ್ಯಾನಿಟಿ ಮಿರರ್ ಬರುತ್ತಿಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಸ್ಟೇರಿಂಗಲ್ಲಿ ನಿಮಗೆ ಹ್ಯುಂಡೈ ಲೋಗೋ ಕಾಣಲ್ಲ. ಸೊ ಇದೇನೋ ಡಾಟ್ ಥರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೇ ರಿಸೆಂಬಲ್ ಮಾಡುತ್ತಂತೆ. ಸೊ ಏನೋ ಒಂದು ಕೋಡಿಂಗ್ ಥರ ಆ್ಯಕ್ಚುಲಿ ಇದು ಹ್ಯುಂಡೈ ಲೋಗೋನ ರಿಸೆಂಬಲ್ ಮಾಡುತ್ತಂತೆ. ಹಾಗೆ ಇಲ್ಲೇ ಡ್ರೈವ್ ಮೋಡ್ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಪ್ರೆಸ್ ಮಾಡಿದ್ರೆ ಈಕೋ, ನಾರ್ಮಲ್, ಸ್ಪೋರ್ಟ್ 3 ಮೋಡ್ ಕೂಡ ಬರುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗುತ್ತೆ. ಸ್ನೋ ಅಂತ ಬಂದಿದೆ ನೋಡ್ತಿರ್ಬೋದು. ಈ ಕಡೆ ಬಂದ್ಬಿಟ್ಟು ಅಡಾಸ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಲೇನ್ ಅಸಿಸ್ಟು ಮತ್ತು ಎಷ್ಟೊಂದೆಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. 21 ಫೀಚರ್ಸ್ ಬರುತ್ತೆ ಇದು ಅಡಾಸು ಲೆವೆಲ್ 2. ಹಾಗೆ ನೀವು ನೋಡ್ತಿರ್ಬೋದು ಸೆಂಟರ್ ಕನ್ಸೋಲಲ್ಲಿ ನಿಮಗೆ ಡ್ರೈವ್ ಮೋಡ್ಸ್ ಆಗಲಿ ಅಥವಾ ಒಂದು ಆಟೋಮೆಟಿಕ್ ಗೇರ್ ನೋಬ್ ಆಗಲಿ ಯಾವುದೂ ಕೂಡ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಪಾರ್ಕಿಂಗ್ ಮೋಡು, ಡ್ರೈವ್ ಮೋಡು, ಸೊ ಎಲ್ಲದನ್ನು ಕೂಡ ನಿಮಗೆ ಹೆಡ್ಲ್ಯಾಂಪ್ದು ಕಂಟ್ರೋಲ್ಸ್ ಬರುತ್ತಲ್ಲ ಅದ್ರ ಕೆಳಗಡೆ ಕೊಟ್ಟಿದ್ದಾರೆ ಎಕ್ಸಾಕ್ಟಾಗೆ. ಸೊ ಇದು ಬಂದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಕೊಟ್ಟಿರೋದು. ಆ್ಯಸ್ ಆಫ್ ನೌ ನ್ಯೂಟ್ರಲಲ್ಲಿದೆ. ಇದು ರಿವರ್ಸು. ನೀವು ರಿವರ್ಸ್ ಹಾಕಿದಾಗ ಮಿರರ್ ಕೂಡ ಅಡ್ಜಸ್ಟ್ ಆಗುತ್ತೆ. ನೋಡ್ತಿರ್ಬೋದು. ಮತ್ತು ಡ್ರೈವ್ ಮೋಡ್ಗೆ ಹಾಕಿದ್ದೀನಿ, ನ್ಯೂಟ್ರಲ್ಗೆ ಹಾಕಿದ್ದೀನಿ, ರಿವರ್ಸ್ ಹಾಕ್ತೀನಿ ನೋಡಿ. ಇವಾಗ ಮಿರರು ಕೂಡ ಲೈಟಾಗಿ ಅಡ್ಜಸ್ಟ್ ಆಗುತ್ತೆ ರಿವರ್ಸ್ ಹಾಕಿದಾಗ. ಆ್ಯಸ್ ಆಫ್ ನೋ ಮತ್ತೆ ನ್ಯೂಟ್ರಲ್ಗೆ ಹಾಕಿದ್ದೀನಿ. 360 ಡಿಗ್ರಿ ವ್ಯೂ ನೋಡ್ಬೋದು. ಇನ್ಬಿಲ್ಟ್ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಇದರಲ್ಲಿ. ನಿಮಗೆ ವ್ಯೂ ಒಂದ್ಸಲಿ ತೋರಿಸೋದಾದರೆ ನಿಮಗೆ ಕ್ಲಾರಿಟಿ ವೈಸು ಓಕೆ ಥರ ಇದೆ. ಅಂದರೆ ಒಳಗಡೆ ಇರೋದ್ರಿಂದ ಆ್ಯಕ್ಚುಲಿ ನೀವು ಇನ್ನೂ ಬೆಳಕಿಗೆ ಹೋದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಒಳ್ಳೆ ವ್ಯೂ ಇದೆ ಅಂತ ಹೇಳ್ಬೋದು, 360 ಡಿಗ್ರಿ ವ್ಯೂ. ಇನ್ನು ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ನೋಡ್ತಿರ್ಬೋದು
ಕ್ರೇಜಿ ಆಗಿದೆ ನಿಜವಾಗ್ಲೂ. ಏನು ನಿಮಗೆ ಕಂಪ್ಲೀಟ್ ಏನು ಬೋಸ್ ಸಿಸ್ಟಮ್ ಇದೆ ಇದರಲ್ಲಿ, ಅದಂತೂ ಕ್ರೇಜಿ ಆಗಿದೆ, ಎರಡು ಮಾತಿಲ್ಲ. ಹಾಗೆ ಇದರಲ್ಲಿ ಇ ವಿ ಮೂಡ್ಗಂತ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ರೇಂಜು ಮತ್ತೆಲ್ಲ ಪ್ರತಿಯೊಂದು ಕೂಡ ತೋರಿಸುತ್ತೆ ಇದರಲ್ಲಿ. ಆ್ಯಂಡ್ ಹೀಟೆಡ್ ಸೀಟ್ಸ್ ಕೂಡ ಬರುತ್ತೆ, ವಾರ್ಮರ್ ವೆಂಟಿಲೇಷನ್ ಕೂಡ ಮಾಡ್ಕೊಬೋದು ನೀವು. ಮೆಮೊರಿ ಸೀಟ್ ಕಾನ್ಫಿಗರೇಷನ್ ಕೂಡ ಇದರಲ್ಲಿ ಮಾಡ್ಕೋಬೋದು. ಮೆಮೊರಿ ಸೀಟ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಫ್ರಂಟ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ರೇರ್ಗೂ ಕೂಡ ಮೆಮೊರಿ ಸೀಟ್ಸ್ ಬರುತ್ತೆ ಇದರಲ್ಲಿ. ಅದನ್ನ ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ನಾನು ಅದನ್ನು ಆ್ಯಕ್ಚುಲಿ ಕಂಟ್ರೋಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಕೊಟ್ಟಿರೋದು ಬಂದ್ಬಿಟ್ಟು ರೇರ್ ಇರೋರಿಗೆ ಇದು ಮೆಮೊರಿ ಸೀಟ್ಸ್ ಥರ ಇದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಕ್ಲೈಮೇಟ್ ಕಂಟ್ರೋಲ್ ಬಂದ್ಬಿಟ್ಟು ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ಪರ್ಸನ್ನು ಅವ್ರಿಗೆ ಬೇಕಾಗಿದ್ದ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಡ್ರೈವರು ಕೂಡ ಅವ್ರಿಗೆ ಬೇಕಾಗಿದ್ದ ಥರ ಅಡ್ಜಸ್ಟ್ ಮಾಡ್ಕೊಬೋದು. 64 ಕಲರ್ ಆ್ಯಂಬಿಯೆಂಟ್ ಲೈಟಿಂಗ್ ಬರುತ್ತೆ. ಆ್ಯಂಬಿಯೆಂಟ್ ಲೈಟಿಂಗ್ ಕೂಡ ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡ್ತಿರ್ಬೋದು ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ಕಲರು ಆ್ಯಸ್ ಆಫ್ ನೌ ಇವಾಗ ನೋಡ್ತಿದ್ದೀರಾ ಬ್ಲೂ ಕಲರ್ ಇದೆ, ಅದನ್ನು ನಾನು ರೆಡ್ ಮಾಡ್ತಾ ಇದ್ದೀನಿ. ಒನ್ ಟಚ್ಚಲ್ಲೇ ಕಲರ್ ಚೇಂಜ್ ಆಗುತ್ತೆ. ಈವನ್ ಥೀಮ್ ಏನಿದೆ, ಥೀಮ್ನ ಬೇಕಾದರೆ ನೀವು ಆಟೋಮೆಟಿಕ್ ಬೇಕಾದರೂ ಇಡ್ಬೋದು. ಥೀಮ್ ಅವ್ರ ಲೇಔಟ್ ಅಂತ ಇದೆಯಲ್ಲ, ಆಟೋಮೆಟಿಕ್ ಬೇಕಾದ್ರೂ ಇಡ್ಬೋದು, ಬ್ಲ್ಯಾಕ್ ಬೇಕಾದ್ರೂ ಇಡ್ಬೋದು, ವೈಟ್ ಬೇಕಾದರೂ ಇಡ್ಬೋದು. ಸೊ ಆಟೋಮೆಟಿಕ್ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೈಟ್ ಇದ್ದಾಗ ಆಟೋಮೆಟಿಕ್ಕಾಗಿ ನೈಟ್ ಇದ್ದಾಗ ಅಥವಾ ಯಾವ್ದಾದ್ರು ಅಂಡರ್ ಪಾಸಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಆವಾಗ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಆಗುತ್ತದು. ಇನ್ನು ನಿಮಗೆ ನ್ಯಾವಿಗೇಷನ್ನು ಮತ್ತು ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಕೂಡ ಬರುತ್ತೆ, ಬಟ್ ಅದು ವಯರ್ಡ್ ಬರುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯುನೀಕ್ ಫೀಚರು ಕನ್ಸೋಲ್ ಬಂದ್ಬಿಟ್ಟು ನೋಡ್ಬೋದು ನೀವು. ಸೆಂಟರ್ ಕನ್ಸೋಲು ಕಂಪ್ಲೀಟ್ಲಿ ಮೂವಬಲ್ ಇದೆ. ಸೊ ಇದು ಮೂವ್ ಆಗುತ್ತೆ. ಈ ಕಡೆ ಕೂತಿರುವಂತಹ ಡ್ರೈವರು ಆ ಕಡೆಗೆ ಬೇಕಾದರೂ ಮೂವ್ ಆಗ್ಬೋದು, ಅಷ್ಟು ವಾಕ್ ಥ್ರೂ ಕ್ಯಾಬಿನ್ ಇದೆ ಅಂತ ಹೇಳ್ಬೋದು. ತುಂಬ ಒಂಥರ ಚೆನ್ನಾಗಿದೆ ಕ್ಯಾಬಿನ್ನು, ತುಂಬ ಸ್ಪೇಷಿಯಸ್ ಆಗಿದೆ, ಏರಿ ಆಗಿದೆ ಕ್ಯಾಬಿನ್ನು. ಹಾಗೆ ಇಲ್ಲಿ ಬಂದ್ಬಿಟ್ಟು ಆಟೋ ಹೋಲ್ಡ್ ಆಪ್ಷನ್ನು ಮತ್ತು ಪಾರ್ಕಿಂಗ್ ಬ್ರೇಕು ಇದನ್ನೆಲ್ಲ ಈ ಕಡೆ ಕೊಟ್ಟಿದ್ದಾರೆ. ಸೊ ಸುಮಾರಷ್ಟು ಫೀಚರ್ಸ್ ಇದೆ. ಫೀಚರ್ಸ್ ವೈಸ್ ಏನು ಕೊರತೆನೇ ಇಲ್ಲ ಅಂತ ಹೇಳ್ಬೋದು. ಸೇಫ್ಟಿ ಫೀಚರ್ಸ್ ಏನೆಲ್ಲ ಬರುತ್ತೆ ಅಂತ ಹೇಳಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು ನೀವು. ಇನ್ನು ನಿಮಗೆ ಈ ಕಡೆ ನೋಡ್ತಿರ್ಬೋದು ಗ್ಲೌ ಬಾಕ್ಸು ಬಂದ್ಬಿಟ್ಟು ಸುಮ್ಮನೆ ಓಪನ್ ಆಗಲ್ಲ, ಒಳ್ಳೆ ಸ್ಪೇಸ್ ಇದೆ. ಯುಟಿಲಿಟಿ ಸ್ಪೇಸಸ್ ಬಗ್ಗೆ ಹೇಳೋದಾದರೆ ಗ್ಲೋ ಬಾಕ್ಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಏಡ್ ಕಿಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ಸ್ಪೇಸ್ ಬರುತ್ತೆ, USB ಕೇಬಲ್ ಬರುತ್ತೆ, 12 ವೋಲ್ಟ್ಸ್ದು ಒಂದು ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, ಸಿಗರೇಟ್ ಲೈಟರ್ ಅಡಾಪ್ಟರು. ಹಾಗೆ ಇಲ್ಲಿ ನೋಡ್ತಿರ್ಬೋದು 2 ಸಾಕೆಟ್ಸ್ ಬರುತ್ತೆ. ಹಾಗೆ ವೈರ್ಲೆಸ್ ಚಾರ್ಜಿಂಗ್ ಬಂದ್ಬಿಟ್ಟು ಇಲ್ಲಿ ಮಾಡ್ಬೋದು, ಅಲ್ಲಿ ಟ್ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಪೇಸ್ ಇದೆ. ಇದು ನೆತ್ತತ್ತು ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಸ್ಪೇಸ್ ಇದೆ ಇಲ್ಲಿ. ಹಾಗೆ ಇದನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಸ್ಪೇಸ್ ಇದೆ. ಯುಟಿಲಿಟಿ ಸ್ಪೇಸಸ್ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎವ್ರಿಥಿಂಗ್ ವಾಟ್ ಯು ಟಚ್ ಇಸ್ ಆಲ್ಮೋಸ್ಟ್ ಸಾಫ್ಟ್ ಟಚ್ ಅಂತ ಹೇಳ್ಬೋದು. ಇದು ಕೂಡ ಸಾಫ್ಟ್ ಟಚ್ಚು, ಇದು ಕೂಡ ಸಾಫ್ಟ್ ಟಚ್ಚು. ಇದು ಸ್ವಲ್ಪ ನಿಮಗೆ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಆ್ಯಂಡ್ ಗ್ಲೋ ಬಾಕ್ಸ್ ಹಾರ್ಡ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲೂ ಕೂಡ ಆಲ್ಮೋಸ್ಟ್ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್ ಬರುತ್ತೆ ಇದರಲ್ಲಿ. ಸೊ ಫೀಚರ್ಸ್ ಮತ್ತು ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ಸಲಿ ನಾವು ಡ್ರೈವ್ ಹೋಗಬೇಕು. ಡ್ರೈವ್ ಹೋದಾಗಲೇ ನಮಗೆ ಕ್ಲಿಯರಾಗಿ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಲೈಟ್ ಆನ್ ಮಾಡೋದು ಕೂಡ ಸುಮ್ಮನೆ ಹಿಂಗಂದರೆ ಆನ್ ಆಗುತ್ತೆ, ಮತ್ತು ಹಿಂಗಂದರೆ ಆಫ್ ಆಗುತ್ತೆ. ಇದು ಕೂಡ ಅಷ್ಟೇ. ಸೊ ಆ ಥರ ಒಂಥರ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಸೊ ಹ್ಯುಂಡೈ ಬಗ್ಗೆ ಹೇಳಲೇಬೇಕಾಗಿಲ್ಲ ನಿಮಗೆ, ಫೀಚರ್ಸ್ ಯಾವ ಥರ ಕೊಡ್ತಾರೆ ಅಂತ ಹೇಳಿ ನಿಮಗೆಲ್ಲ ಗೊತ್ತೇ ಇದೆ. ಸೊ ಗಾಡಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರೈಸ್ ರೇಂಜ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ 45.95 ಲ್ಯಾಕ್ ಎಕ್ಸ್ ಶೋರೂಮು. ಸೊ ಅದೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಹೈಯರ್ ಸೈಡಲ್ಲಿದೆ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿ ಕಾಂಪಿಟೇಟಿವ್ ಆಗಿ ಇರ್ಬೋದಾಗಿತ್ತು. ಬಟ್ ನಿಜವಾಗ್ಲೂ ಇದರ ಕಾಂಪಿಟೇಟರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಕಿಯಾ EV6. ಸೊ ಅವ್ರದ್ದು ಪ್ರೈಸಿಗೆ ಕಂಪೇರ್ ಮಾಡಿಕೊಂಡ್ರೆ ತೀರಾ ಕಮ್ಮಿನೇ ಇದೆ. ಯಾವುದೇ ರೀತಿ ತಲೆ ಕೆಡ್ಸ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ. ಬಟ್ ಆಲ್ಸೋ ತುಂಬ ಜನ ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಕಿಯಾ ಆಗಿರ್ಬೋದು ಮತ್ತು ಹ್ಯುಂಡೈ ಆಗಿರ್ಬೋದು, 2 ವೆಹಿಕಲ್ ತೊಗೊಳೋದಕ್ಕಿಂತ ಇಷ್ಟೊಂದೆಲ್ಲ ಪ್ರೈಸ್ ಕೊಟ್ಬಿಟ್ಟು ಸೊ ಒಂದು ಎಂಟ್ರಿ ಲೆವೆಲ್ ಲಕ್ಸುರಿ ಕಾರ್ಗೆ ಹೋಗ್ಬೋದಲ್ಲ ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಸೊ ಅಂಥವ್ರು ಇದನ್ನು ತಗೋತಾರ ಇಲ್ವಾ ಅಂತ ಹೇಳಿ ಕಾದು ನೋಡಬೇಕು. ಆಲ್ರೆಡಿ ಬುಕ್ಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಖಂಡಿತವಾಗ್ಲೂ ನೀವು ಕೂಡ ಬಂದು ಬುಕ್ ಮಾಡ್ಬೋದು. 1 ಲ್ಯಾಕ್ ರುಪೀಸ್ ಇಸ್ ದ ಬುಕ್ಕಿಂಗ್ ಅಮೌಂಟ್ ಆ್ಯಸ್ ಆಫ್ ನೌ. ಇನ್ನೂ ಕೂಡ ಟೆಸ್ಟ್ ಡ್ರೈವ್ ವೆಹಿಕಲ್ಸ್ ಬಂದಿಲ್ಲ. ಟೆಸ್ಟ್ ಡ್ರೈವ್ ವೆಹಿಕಲ್ಸ್ ಬಂದಾಗ ಇನ್ನೂ ನೀಟಾಗಿ ನಾವು ಫೀಚರ್ಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ರಿವ್ಯೂ ಮಾಡ್ತೀವಿ. ಆ್ಯಸ್ ಆಫ್ ನೌ ಈ ಒಂದು ರಿವ್ಯೂಲಿ ಎಷ್ಟೆಲ್ಲ ತಿಳಿಸ್ಬೋದು ನಿಮಗೆ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ.
ನಿಮಗೆ ಬೇಕಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.